ಒಂದಾನೊಂದು ಕಾಲದಲ್ಲಿ ಆನಂದಗಿರಿ ಎಂಬ ರಾಜ್ಯವಿತ್ತು. ಆ ರಾಜ್ಯಕ್ಕೆ ವಿಜಯಸಿಂಹ ಎಂಬ ರಾಜ ಮತ್ತು ಸೌಜನ್ಯ ಎಂಬ ರಾಣಿ ಇದ್ದರು. ಅವರಿಗೆ ಆದಿತ್ಯ ಎಂಬ ಒಬ್ಬನೇ ಮಗ ಇದ್ದ. ಅವನು ಬಾಲ್ಯದಿಂದಲೂ ದಯಾಳು. ರಾಜ್ಯದಲ್ಲಿ ಮಾಂತ್ರಿಕ ಕಾಡು ಇದೆ ಎಂದು ಎಲ್ಲರೂ ಹೆದರುತ್ತಿದ್ದರು. ಯಾರಾದರೂ ಅಲ್ಲಿಗೆ ಹೋದರೆ ಅವರು ಎಂದಿಗೂ ಹಿಂತಿರುಗುವುದಿಲ್ಲ ಎಂದು ಹೇಳಲಾಗುತ್ತಿತ್ತು. ರಾಜನು ತನ್ನ ಮಗನನ್ನು ಆ ಮಾಂತ್ರಿಕ ಕಾಡಿಗೆ ಕಳುಹಿಸಲು ನಿರ್ಧರಿಸಿದನು. ಒಂದು ದಿನ ರಾಜನು ತನ್ನ ಮಗ ಆದಿತ್ಯನಿಗೆ ಹೇಳಿದನು, ಆದಿತ್ಯ, ನೀನು ನನ್ನ ಉತ್ತರಾಧಿಕಾರಿ. ಆದರೆ ನಿಜವಾದ ರಾಜನಾಗಲು ನೀನು ಜನರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಮಂತ್ರವನಕ್ಕೆ ಹೋಗಿ ಅದರ ರಹಸ್ಯಗಳನ್ನು ತಿಳಿದುಕೊಳ್ಳಿ. ಪ್ರಭು, ನಾನು ಸಿದ್ಧನಿದ್ದೇನೆ. ಜನರ ಹಿತದೃಷ್ಟಿಯಿಂದ ನಾನು ಯಾವುದೇ ಪರೀಕ್ಷೆಗೆ ಹೆದರುವುದಿಲ್ಲ. ರಾಜನ ಮಗ ರಾಜನ ಅನುಮತಿಯೊಂದಿಗೆ ಮಾಂತ್ರಿಕ ಕಾಡಿಗೆ ಹೊರಟನು. ಅಲ್ಲಿ ಅವನಿಗೆ ಚಿನ್ನದ ಅರಮನೆ, ರತ್ನಗಳು, ವಜ್ರಗಳು ಮತ್ತು ಚಿನ್ನದ ನಾಣ್ಯಗಳು ಕಾಣುತ್ತವೆ. ಚಿನ್ನದ ಮಹಲು, ರತ್ನಗಳು, ವಜ್ರಗಳು, ಚಿನ್ನದ ನಾಣ್ಯಗಳು ಇವೆಲ್ಲವೂ ನನಗಾಗಿಯೇ. ಆಗ ಒಂದು ಮಾಂತ್ರಿಕ ಧ್ವನಿ ಕೇಳಿಸುತ್ತದೆ. ಇವು ನಿಮ್ಮವೇ, ತೆಗೆದುಕೊಳ್ಳಿ, ನೀವು ಶ್ರೀಮಂತರಾಗುತ್ತೀರಿ. ಈ ಸಂಪತ್ತು ನನಗಲ್ಲ. ಅದನ್ನು ಜನರಿಗಾಗಿ ಬಳಸಿದರೆ ಮಾತ್ರ ಅದಕ್ಕೆ ಬೆಲೆ ಇರುತ್ತದೆ. ಇಲ್ಲದಿದ್ದರೆ ಅದು ಕಣ್ಮರೆಯಾಗುತ್ತದೆ. ಆಗ ಚಿನ್ನದ ಅರಮನೆ ಕಣ್ಮರೆಯಾಗುತ್ತದೆ. ರಾಜಕುಮಾರನಿಗೆ ಒಂದು ಮಾಂತ್ರಿಕ ಸ್ವರ ಕೇಳಿಸುತ್ತದೆ. ಓ ರಾಜಕುಮಾರ, ನೀನು ದುರಾಸೆಯನ್ನು ಗೆದ್ದಿದ್ದೀಯ. ರಾಜನ ಮಗ ಕಾಡಿನಲ್ಲಿ ಮುಂದೆ ಸಾಗುತ್ತಾನೆ. ಆಗ ಒಂದು ದೈತ್ಯ ಕಾಣಿಸಿಕೊಂಡಿತ್ತು. ಭಯಾನಕ ಶಬ್ದಗಳನ್ನು ಮಾಡುತ್ತಾ ಮತ್ತು ಜೋರಾಗಿ ನಗುತ್ತಾ, ನೀನು ಯಾರು? ಈ ಮಾಂತ್ರಿಕ ಕಾಡಿಗೆ ಬರಲು ನಿನಗೆ ಎಷ್ಟು ಧೈರ್ಯ? ನಾನು ಈಗಲೇ ನಿನ್ನನ್ನು ನುಂಗುತ್ತೇನೆ. ನನ್ನ ಹೆಸರು ಆದಿತ್ಯ. ಹಿಂಸೆಯಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ನಿನಗೆ ಆಹಾರ ಬೇಕು, ನಾನು ಅದನ್ನು ಕೊಡುತ್ತೇನೆ. ಆದರೆ ನನ್ನನ್ನು ತಿನ್ನುವುದರಿಂದ ನಿನಗೆ ಶಾಂತಿ ಸಿಗುವುದಿಲ್ಲ. ನೀವು ನನ್ನನ್ನು ಶತ್ರುವಾಗಿ ಅಲ್ಲ, ಸ್ನೇಹಿತನಂತೆ ನೋಡಿದ್ದೀರಿ. ನೀವು ಒಬ್ಬ ಮಹಾನ್ ವ್ಯಕ್ತಿ. ಆ ರಾಕ್ಷಸನು ಗಂಧರ್ವನಾಗಿ ರೂಪಾಂತರಗೊಂಡು ರಾಜನ ಮಗನನ್ನು ಆಶೀರ್ವದಿಸುತ್ತಾನೆ. ಆದಿತ್ಯ, ನೀನು ಕೋಪವೆಂಬ ಶತ್ರುವನ್ನು ಗೆದ್ದಿದ್ದೀಯ. ನಿನಗೆ ಜಯವಾಗಲಿ. ರಾಜನ ಮಗ ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಮಾಂತ್ರಿಕ ಕಾಲಕೇಶಿ ಕಾಣಿಸಿಕೊಳ್ಳುತ್ತಾನೆ. ಆದಿತ್ಯ, ನೀನು ಲೋಕದ ಅಧಿಪತಿ. ನೀನೊಬ್ಬನೇ ಶ್ರೇಷ್ಠ. ನಿನಗೆ ನಮಸ್ಕರಿಸದವರನ್ನು ಶಿಕ್ಷಿಸು. ನಾನು ಕೇವಲ ಒಬ್ಬ ಮನುಷ್ಯ, ಜನರ ಸೇವಕ. ರಾಜನೆಂದರೆ ಅಧಿಕಾರವಲ್ಲ, ಜವಾಬ್ದಾರಿ. ನಿಮಗೆ ಶಕ್ತಿ ಇದೆ, ನಿಮಗೆ ಧೈರ್ಯವಿದೆ. ನಿಮಗೆ ಹೆಮ್ಮೆ ಯಾಕೆ ಇಲ್ಲ? ಶಕ್ತಿ ಮತ್ತು ಧೈರ್ಯ ಎಲ್ಲವನ್ನೂ ಜನರಿಗಾಗಿ ಬಳಸಬೇಕು, ನನಗಾಗಿ ಅಲ್ಲ. ಆಗ ಮಾಂತ್ರಿಕ ಕಣ್ಮರೆಯಾಗಿ ಒಬ್ಬ ದೇವತೆ ಕಾಣಿಸಿಕೊಳ್ಳುತ್ತಾರೆ. ಆದಿತ್ಯ, ನೀನು ದುರಾಸೆ, ಕ್ರೋಧ ಮತ್ತು ಅಹಂಕಾರ ಮೂರನ್ನೂ ಜಯಿಸಿರುವೆ. ನೀನೇ ನಿಜವಾದ ರಾಜ. ಅಮ್ಮ, ಇದು ನನ್ನ ಯಶಸ್ಸಲ್ಲ, ಶಿಕ್ಷಕರ ಬೋಧನೆ ಮತ್ತು ಪೋಷಕರ ಆಶೀರ್ವಾದ. ರಾಜನ ಮಗ ಕಾಡಿನ ಎಲ್ಲ ರಹಸ್ಯಗಳನ್ನು ತಿಳಿದುಕೊಂಡು ಎಲ್ಲ ಪರೀಕ್ಷೆಗಳನ್ನು ಜಯಿಸಿ ರಾಜಭವನಕ್ಕೆ ಹಿಂತಿರುಗುತ್ತಾನೆ. ಆದಿತ್ಯ, ನೀನು ನಿಜವಾದ ನಾಯಕನಾದೆ. ನೀನು ನಮ್ಮ ರಾಜ್ಯಾದ್ಯಂತ ಪ್ರವಾಸ ಮಾಡಿ, ಜನರನ್ನು ಭೇಟಿ ಮಾಡಿ, ಅವರ ಸಮಸ್ಯೆಗಳನ್ನು ತಿಳಿದುಕೊಂಡು ಜನರಿಗೆ ಒಳ್ಳೆಯದನ್ನು ಮಾಡುತ್ತಾ ನಿನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ. ಪ್ರಭು, ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸಂತೋಷವಾಗಿರುವವರೆಗೂ ನನ್ನ ಕರ್ತವ್ಯಕ್ಕೆ ವಿರಾಮ ಇಲ್ಲ. ಈ ಕಥೆಯಲ್ಲಿ ನೈತಿಕತೆ, ದುರಾಸೆ, ಕೋಪ ಮತ್ತು ಅಹಂಕಾರಗಳು ಮನುಷ್ಯನನ್ನು ಬಂಧಿಸುವ ಸರಪಳಿಗಳಾಗಿವೆ. ಅವುಗಳನ್ನು ಜಯಿಸುವವನೇ ನಿಜವಾದ ರಾಜ, ನಿಜವಾದ ಮನುಷ್ಯ. ಒಂದಾನೊಂದು ಕಾಲದಲ್ಲಿ ವಿಜಯಪುರ ಎಂಬ ರಾಜ್ಯದಲ್ಲಿ ವಿಜಯೇಂದ್ರ ವರ್ಮ ಎಂಬ ರಾಜನಿದ್ದ. ಅವನು ಬಹಳ ಶ್ರೀಮಂತ ಮತ್ತು ಶಕ್ತಿಶಾಲಿಯಾಗಿದ್ದನು. ಅವನು ತುಂಬಾ ದುರಾಸೆಯವನಾಗಿದ್ದನು. ಪ್ರತಿದಿನ ರಾಜನು ಹೆಚ್ಚು ಸಂಪತ್ತು, ಹೆಚ್ಚು ಚಿನ್ನ ಮತ್ತು ಹೆಚ್ಚು ಭೂಮಿಯನ್ನು ಬಯಸುತ್ತಿದ್ದನು. ಒಂದು ದಿನ ರಾಜನು ಯೋಚಿಸಿದನು, ನನ್ನ ಬಳಿ ಎಷ್ಟೇ ಚಿನ್ನವಿದ್ದರೂ ಅದು ಸಾಕಾಗುವುದಿಲ್ಲ. ನನಗೆ ಇನ್ನೂ ಹೆಚ್ಚು ಚಿನ್ನ, ಸಂಪತ್ತು ಮತ್ತು ಭೂಮಿ ಬೇಕು ಅನಿಸುತ್ತಿದೆ.
ಈ ರೀತಿ ಏಕೆ ನಡೆಯುತ್ತಿದೆ ಎಂದು. ಮರುದಿನ ಬೇಟೆಯಾಡಲು ಕಾಡಿಗೆ ಹೋದ ರಾಜ ಅಲ್ಲಿ ಒಬ್ಬ ಋಷಿಯ ಆಶ್ರಮವನ್ನು ನೋಡಿದನು. ಋಷಿಮುನಿಗಳಿಗೆ ನಮಸ್ಕಾರಗಳು. ದಯವಿಟ್ಟು ಅಪಾರ ಚಿನ್ನ ಮತ್ತು ಸಂಪತ್ತನ್ನು ಪಡೆಯುವ ಮಾರ್ಗವನ್ನು ನನಗೆ ಕಲಿಸಿ. ಆಗ ಋಷಿ ಮುಗುಳ್ನಗುತ್ತಾ ರಾಜನಿಗೆ 3 ಬೀಜಗಳನ್ನು ಕೊಟ್ಟು ಅವುಗಳನ್ನು 3 ಬೇರೆ ಬೇರೆ ಸ್ಥಳಗಳಲ್ಲಿ ನೆಡಲು ಹೇಳಿದನು. ರಾಜನು ಮೊದಲ ಬೀಜವನ್ನು ರಾಜಮಂದಿರದ ತೋಟದಲ್ಲಿ ನೆಟ್ಟನು. ತೋಟಗಾರನು ಪ್ರತಿದಿನ ಅದಕ್ಕೆ ನೀರು ಹಾಕುತ್ತಿದ್ದನು. ಆದರೆ ಗಿಡ ಒಣಗಿ ಹೋಯಿತು. ರಾಜನು 2ನೇ ಬೀಜವನ್ನು ಚಿನ್ನದ ಕೋಣೆಯಲ್ಲಿ ಚಿನ್ನದ ಪಾತ್ರೆಯಲ್ಲಿ ನೆಟ್ಟನು. ಅದೂ ಒಣಗಿ ಹೋಯಿತು. ರಾಜನು 3ನೇ ಬೀಜವನ್ನು ಬಡ ರೈತನ ಹೊಲದಲ್ಲಿ ನೆಟ್ಟನು. ರೈತನು ಶ್ರದ್ಧೆಯಿಂದ ಗಿಡಕ್ಕೆ ನೀರು ಹಾಕಿ ಅದನ್ನು ಚೆನ್ನಾಗಿ ನೋಡಿಕೊಂಡನು. ಕೆಲವೇ ವಾರಗಳಲ್ಲಿ ಅದು ಬಲವಾಗಿ ಬೆಳೆದು ಮರವಾಗಿ ಫಲ ನೀಡಿತು. ಆಗ ರಾಜನಿಗೆ ಅರ್ಥವಾಯಿತು, ಮೊದಲ ಬೀಜವು ದುರಾಸೆಯಿಂದ ಒಣಗಿ ಹೋಯಿತು. 2ನೇ ಬೀಜವು ತಾನು ಉಳಿಸಿದ ಹಣದಿಂದ ಉಸಿರಾಡಲು ಸಾಧ್ಯವಾಗಲಿಲ್ಲ. 3ನೇ ಬೀಜವು ಬಡ ರೈತನ ಹೊಲದಲ್ಲಿ ಧರ್ಮನಿಷ್ಠೆಯಿಂದ ಬೆಳೆದು ಫಲ ನೀಡಿತು. ನಿಜವಾದ ಸಂಪತ್ತು ಕಠಿಣ ಪರಿಶ್ರಮ ಮತ್ತು ಹಂಚಿಕೆಯಾಗಿದೆ. ಆ ದಿನದಿಂದ ರಾಜನು ಬಡವರಿಗೆ ಸಹಾಯ ಮಾಡಿದನು. ಅವನು ಶೈಕ್ಷಣಿಕ ಯೋಜನೆಗಳನ್ನು ಪ್ರಾರಂಭಿಸಿದನು. ರಾಜ್ಯವು ಸುಖ ಮತ್ತು ಸಮೃದ್ಧವಾಯಿತು. ಈ ಕಥೆಯ ನೀತಿಯೆಂದರೆ ನಾವು ಹಂಚಿಕೊಂಡಾಗ ಮಾತ್ರ ನಿಜವಾದ ಹಣ ಬೆಳೆಯುತ್ತದೆ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.